ಅತಿ ಪ್ರಾಚೀನ ಸಿದ್ದೇಶ್ವರ ಮಹಾದೇವ ಮಂದಿರ. ಇಲ್ಲಿರೋದು ತಾಜ್ ಮಹಲ್. ಇಲ್ಲಿ ನೋಡ್ರೆ ಸಿದ್ದೇಶ್ವರ ಮಹಾದೇವ ಮಂದಿರ ಇದೆ, ಶಿವನ ಮಂದಿರ ಅಂತ ಹೇಳ್ತಾರೆ. ಆ ಶಿವನ ದೇವಸ್ಥಾನ ಬಗ್ಗೆ ಇಲ್ಲಿ ಯಾರು ಕೂಡ ಯಾವ್ದು ಇನ್ಫಾರ್ಮೇಷನ್ ಕೊಡ್ತಾರೆ, ಇದೊಂದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅದೇನು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಏನಪ್ಪ ಪಾಳಿ ಬಿಡಿದ ದೇವಸ್ಥಾನ, ಏನ್ಷಿಯನ್ ದೇವಸ್ಥಾನ ಕಾಪಾಡೋ ರೀತಿನ ಇದು. ತಾಜ್ ಮಹಲ್ ಆದರೆ ಯಾವ ಶತಮಾನ ಯಾರು ಕಟ್ಟಿದ್ದು, ಹೆಂಗೆ ಕಟ್ಟಿದ್ದು, ಕೈ ಕಟ್ ಮಾಡ್ದ, ಕಟ್ಸಿರೋ ಕೈನೆಲ್ಲ ಕಟ್ ಮಾಡ್ದ ಶಹಜಹಾನು, 2000 ಜನ ಅಂತ ಪುಸ್ತಕದಲ್ಲಿ ತುಂಬ ಓದ್ಬಿಟ್ಟಿದ್ದೀವಿ. ಬರೀ ಪುಸ್ತಕದಲ್ಲಿ ಇಲ್ಲಿ ದೇವಸ್ಥಾನ ಇದೆ ಅಂತ ಒಬ್ಬರು ಹೇಳಿಲ್ಲ. ಇಷ್ಟು ವರ್ಷ ನಾವು ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದಿರೋದೆಲ್ಲ ವೇಸ್ಟು. ಈಗ ತಾಜ್ ಮಹಲ್ ಒಳಗೆ ಹೋಗ್ತಾ ಇದ್ದೀವಿ. ಎಂಟ್ರಿ ಆಗಿ ಬನ್ನಿ, ಗೊತ್ತಾಗ್ತೀನಿ ಇವತ್ತು ತಾಜ್ ಮಹಲ್ ಹೇಗಿರುತ್ತೆ ಅಂತ. ನೀವು ಫಸ್ಟು ಇಲ್ಲಿ ಬರಬೇಕು ಅಂದರೆ ಇಲ್ಲಿಗೆ ಟಿಕೆಟ್ ಮಾಡಿಸ್ಕೊಂಡು ಬರಬೇಕು. ಟಿಕೆಟ್ ಅಂದರೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ನಾನು ಆನ್ಲೈನ್ ಬುಕ್ ಮಾಡಿದೆ ಈಗ ಜಸ್ಟು. ಇದು 50 ರೂಪಾಯಿ ಟಿಕೆಟು. ಈ ಥರ 500 ರೂಪಾಯಿ 1000 ತನಕನೂ ಇದೆ. ಇಲ್ಲಿ ಬಂದರೆ ಗೈಡ್ ತೊಗೊಳ್ಳಿ, ಅದು ಮಾಡಿ ಇದು ಮಾಡಿ ಅಂತ ಸುಮ್ಮನೆ ಕರ್ತಿಂತಾರೆ. ಸುಮ್ಮನೆ ನಮ್ಮ ಪಾಡಿ ನಾವು ಹೋಗ್ತಾ ಇರಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ವಾಕು. ಹೊರಗಡೆ ಬರ್ತಿದ್ದಂಗೆ ಸ್ಲಿಪ್ಪರ್ ಬಿಚ್ಚಿಡಿ, ಒಂದು ಇದಾಕಳಿ, ಕಾಲು ಸುಡುತ್ತೆ, ಬಟ್ಟೆ ಕೊಡ್ತೀವಿ ಅಂತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸುಮ್ಮನೆ ಹೂ ಅಂತೇಳಿ ನುಗ್ತಾ ಇರಬೇಕು. ಇಲ್ಲ ಸುಮ್ಮನೆ ಎಲ್ಲ ಟೋಪಿ ಹಾಕ್ತಾ ಇರ್ತಾರೆ. ಇಲ್ಲಿ ಗೈಡ್ ತೊಗೊಳ್ಳಿ, ಬೇಗ ಕ್ವಿಕ್ಕಾಗಿ ತೋರಿಸ್ತೀವಿ ಅಂತ ಹೇಳಿದ್ರು. ಹಿಂಗೆ ಆಗಿ ಗೈಡ್ ಏನು ಬೇಡ, ಯಾರು ಬೇಡ, ನಾನು ಜಸ್ಟ್ ಹಂಗೆ ವಿಸಿಟಿಗೆ ಬಂದಿರೋದು ಅಷ್ಟೇ ಅಂತ ಹೇಳ್ಕೊಂಬಂದೆ. ನನಗೀಗ ಸಿಕ್ಕಿರೋದು ಏನು ಗೊತ್ತಾ, ಎಲ್ಲ ತಾಜ್ ಮಹಲ್ ಅಂತಾರೆ. ನೋಡ್ತೀರ ಅತಿ ಪ್ರಾಚೀನ ಸಿದ್ದೇಶ್ವರ ಮಹಾದೇವ ಮಂದಿರ. ಇಲ್ಲಿರೋದು ತಾಜ್ ಮಹಲ್. ಇಲ್ಲಿ ನೋಡ್ರೆ ಸಿದ್ದೇಶ್ವರ ಮಹಾದೇವ ಮಂದಿರ ಇದೆ, ಶಿವನ ಮಂದಿರ ಅಂತ ಹೇಳ್ತಾರೆ. ನೋಡ್ಕೊಬಿಡಿ, ಶಿವ ಮಂದಿರ ಹೊರ ಹಾಕಿದ್ದಾರೆ. ಇಲ್ಲಿ ಇದ್ದಿದ್ದು ಎಂಟ್ರಿ, ಇಲ್ಲಿ ಗೇಟ್ ಎಂಟ್ರಿ. ಇಷ್ಟು ಗೊತ್ತಿಲ್ಲ, ಏನೋ ಚೆಕ್ಕಿಂಗ್ ಇದೆ, ನೋಡೋಣ. ಇದೇ ದೇವಸ್ಥಾನ, ಹಳೆ ಪುರಾತನ ದೇವಸ್ಥಾನ. ಅಲ್ಲಿ ನೋಡಿ, ಅಲ್ಲಿದೆ ಎಂಟ್ರೆನ್ಸು. ಗೊತ್ತಿಲ್ಲ ದೇವಸ್ಥಾನಕ್ಕೆ. ಇಲ್ಲಿ ತಾಜ್ ಮಹಲ್ ಒಳಗಡೆ ಇರೋ ಶಿವನ ದೇವಸ್ಥಾನಕ್ಕೆ ಹೋಗಿ ಎಂಟ್ರೆನ್ಸ್ ಯಾವ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಎಲ್ಲಿಂದ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಹೋಗೋಣ, ಹುಡ್ಕೋಣ. ಈ ಒಳಗಡೆ ಹೋದರೆ ತಾಜ್ ಮಹಲ್. ಸಖತ್ತು ಬಿಸಿಲು ಈ ಟೈಮಲ್ಲಿ. ಆದಷ್ಟು ಬೆಳಗ್ಗೆ ಹೊತ್ತು 6ರಿಂದ 8 ಗಂಟೆ ಒಳಗಡೆ ಬರಬೇಕು. ಇಲ್ಲಾಂದರೆ ಸಂಜೆ, ಇಲ್ಲಾಂದರೆ 3 ಆಗಿದೆ, 5 ಗಂಟೆ ಮೇಲೆ ಬರಬೇಕು, ಒಳ್ಳೆಯದು. ಈ ಬಿಸಿಲಲ್ಲಂತೂ ಇರೋಕ್ಕಾಗಲ್ಲ. ನೋಡ್ಕೊಳ್ಳಿ, ಇದೇ ತಾಜ್ ಮಹಲ್ ಎಂಟ್ರಿ ಬಂದ್ವಿ. ಯಾವುದಿದೆ, ಇದೆ ತಾಜ್ ಮಹಲ್. ಕಲರ್ ಬೇರೆ ಐತೆ. ಇದೇ ಎಂಟ್ರಿ. ಅಲ್ಲಿ ಕಾಣ್ತಿರೋದೆ ತಾಜ್ ಮಹಲ್. ಅಲ್ಲಿಗೆ ಹೋಗೋಣ. ಇದೆಲ್ಲ ಗಾರ್ಡನ್ನು. ತಾಜ್ ಮಹಲ್ನ ಮ್ಯಾಪ್ ಹಾಕಿದ್ದಾರೆ. ಮ್ಯಾಪ್ ಪ್ರಕಾರ ಹೇಗಿದೆ ನೋಡೋಣ. ಶಿವನ ದೇವಸ್ಥಾನ ನೋಡಿ ಅಲ್ಲಿದೆ. ಅಲ್ಲಿ ಹೋಗೋದು ಹೇಗೆ, ಹೋಗೋಣ. ಸುಮ್ಮನೆ ಹಾಕಿ ಒಂದು ನೋಡ್ಕೊಂಡ್ಬಿಟ್ಟು ಹೋಗೋಣ. ಇದನ್ನ ನೋಡೋಕ್ಕಿಂತ ಸುಂದರವಾಗಿದೆ. ಇಲ್ಲೇನೋ ಚಿಕ್ಕ ಪುಟ್ಟ ವಾಟರ್ ಬರ್ಡ್ಸ್ ಇದ್ದಾವೆ. ಸ್ಪ್ರಿಂಕಲ್ ಎಲ್ಲ ನೋಡ್ತಾ ಇದ್ರೆ ಮೇ ಬಿ ಕಾರಂಜಿ ನಡೆಯುತ್ತೆ ಅಂತ ಅನ್ಸುತ್ತೆ. ಇವಾಗ ನಮ್ಮ ಕಣ್ಣೆದ್ರೆ ಕಾಣ್ತಿರೋ ತಾಜ್ ಮಹಲ್ ಇಂಡಿಯನ್ ಹಿಸ್ಟ್ರಿ ಪ್ರಕಾರ ಇದನ್ನು 1631 ಕಟ್ತಾರೆ. ಸೊ ಇಲ್ಲಿಗೆ 394 ವರ್ಷಗಳಾಗುತ್ತೆ. ಇದುವರೆಗೂ ಇದ್ರ ಬ್ಯೂಟಿ ಸ್ವಲ್ಪ ಕೂಡ ಹಾಳಾಗಿಲ್ಲ. ಅದ್ರ ಹೊಳಪನ್ನು ಇನ್ನೂ ಹಾಗೆ ಉಳಿಸ್ಕೊಂಡಿದೆ. ಹಾಗಾಗಿ 1983 ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಡೀ ವರ್ಲ್ಡಲ್ಲಿ 42ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ತಾಜ್ ಮಹಲನ್ನು ಕನ್ಸಿಡರ್ ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ತಿರೋದೇ ತಾಜ್ ಮಹಲ್. ಇದನ್ನ ಯಾರು ಕಟ್ಟಿದ್ರು? DL. ಇದನ್ನ ಕಟ್ಸಿದ್ದು ಶಹಜಹಾನು. ಯಾರಿಗೋಸ್ಕರ ಅಂತ 1ನೇ ಕ್ಲಾಸಿಂದ ಹಿಡಿದು 1ನೇ ಕ್ಲಾಸಿಂದ ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದಾರೆ. ಶಹಜಹಾನು ಮುಮ್ತಾಜ್ಗೋಸ್ಕರ ಕಟ್ಸಿದ ಅಂತ. ಒಟ್ಟು ಶಹಜಹಾನಿಗೆ ಇದ್ದಿದ್ದು 7 ಜನ ಹೆಂಡ್ತಿರು. 7 ಜನದಲ್ಲಿ ಮುಮ್ತಾಜು 2ನೇವಳು ಆದ್ರೂ ಕೊನೆಗೆ ಮುಮ್ತಾಜ್ ಸತ್ತೋದ್ಮೇಲೆ
ಮುಮ್ತಾಜ್ ಸತ್ತದ ಮೇಲೆ ಶಾಜಾನ್ ಏನಾದ ಇದನ್ನ ಕಳಿಸ್ತಾ ಅಂತ ಅಷ್ಟೇ ಹೇಳಿದ್ದಾರೆ. ಬಟ್ ಅವನು ಅವ್ರ ತಂಗಿನೇ ಮದುವೆ ಆಗ್ತಾನೆ. ಆ ಶಿವನ ದೇವಸ್ಥಾನ ಬಗ್ಗೆ ಇಲ್ಲಿ ಯಾರು ಕೂಡ ಯಾವ್ದು ಇನ್ಫಾರ್ಮೇಷನ್ ಕೊಡ್ತಾರೆ, ಬರೀ ಇದೊಂದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಅದೇನು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅದನ್ನು ಚೆಕ್ ಮಾಡಿ ಹುಡ್ಕೋಣ. ಅದನ್ನು ನಾವೆಲ್ಲ ಚಿಕ್ಕ ವಯಸ್ಸಿಂದ ಪುಸ್ತಕದಲ್ಲಿ ಓದಿರೋ ಪ್ರಕಾರ ತಾಜ್ ಮಹಲ್ ಅಂದ್ರೆ ಅದೊಂದು ಪ್ರೀತಿಯ ಸಂಕೇತ ಅಂತ ನಮಗೆಲ್ಲರೂ ಹೇಳ್ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದ್ರೆ ಶಹಜಾನ್ ಮುಮ್ತಾಜ್ನ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದ ಮತ್ತು ಮುಮ್ತಾಜ್ನ ಮಾಡದ ನಂತರ ಅವಳ ಜ್ಞಾಪಕ ಸ್ಮರಣೆಯಾಗಿ ಅವಳ ನೆನಪಿಗೋಸ್ಕರ ಈ ಮಹಲ್ನ ಕಟ್ಟಿಸ್ತಾ ಅಂತ ನಾವೆಲ್ಲರೂ ಚಿಕ್ಕ ವಯಸ್ಸಿಂದ ಪಠ್ಯಪುಸ್ತಕದಲ್ಲಿ ಓದ್ಕೊಂಡ್ ಬಂದಿದ್ದೀವಿ. ಆದ್ರೆ ಸತ್ಯ ಏನು ಅಂದ್ರೆ ಮುಮ್ತಾಜ್ ತನ್ನ 14ನೇ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ತನ್ನ ಪ್ರಾಣನ ತ್ಯಾಗ ಮಾಡ್ತಾಳೆ. ಈ ವಿಷಯ ತಿಳಿದ್ಮೇಲಂತೂ ನಾನಂತೂ ತುಂಬಾ ಗಾಬರಿ ಆಗೋಗ್ಬಿಟ್ಟೆ. ಆದ್ರೆ ಇದೇ ದುಃಖದಲ್ಲಿ ಶಹಜಾನ್ ಮುಮ್ತಾಜ್ನ ತಂಗಿಯನ್ನೇ ಮದುವೆ ಆಗೋಗ್ತಾನೆ. ಇದೇ ಶಹಜಾನ್ ಮತ್ತು ಮುಮ್ತಾಜ್ನ ಅಮರ ಪ್ರೇಮ ಕಥೆ. ನೋಡಿ, ಈ ಕಲ್ಲು ಪೂರ್ತಿ ವೈಟ್ ಮಾರ್ಬಲ್ಸ್ ಇಂದ ಮಾಡಿರೋ ಅಂಥದ್ದು. ಪೂರ್ತಿ ತಾಜ್ ಮಹಲ್ ಕಟ್ಟಿರೋದು ವೈಟ್ ಮಾರ್ಬಲ್ ಇಂದ. ಯಾವುದು ಪ್ರೇಮ್ ಮಹಲ್ ಇದೆಯಲ್ಲ ವೃಂದಾವನಲ್ಲಿ, ಸೇಮ್ ಇದೇ ಅದೇ ಕಲ್ಲಿ. ಇದನ್ನು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅಂತ ಬೋರ್ಡ್ ಹಾಕಿದ್ದಾರೆ. ಗೊತ್ತಿಲ್ಲ ಏನು ಸ್ಟಡಿ ಮಾಡ್ತಾ ಇದ್ದಾರೆ ಅಂತ. ನೋಡೋಕೆ ತುಂಬ ಸುಂದರವಾಗಿದೆ. ಬಟ್ ನನ್ನ ಕೇಳಿದ್ರೆ ತಾಜ್ ಮಹಲ್ ನೀವೇನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಶುಕ್ರವಾರ ಯಾವುದೇ ಕಾರಣಕ್ಕೂ ಬರ್ಬೇಕು. ಯಾಕಂದ್ರೆ ಶುಕ್ರವಾರ ಕ್ಲೋಸ್ ಇರುತ್ತೆ ತಾಜ್ ಮಹಲ್. ನೀವೇನೇ ಪ್ಲಾನ್ ಮಾಡಿದ್ರು ಸೋಮವಾರದಿಂದ ಗುರುವಾರ ಮತ್ತು ಶನಿವಾರ ಭಾನುವಾರ ನೀವು ಪ್ಲಾನ್ ಮಾಡ್ಬೋದು. ಅದಾದಮೇಲೆ ಮಧ್ಯಾಹ್ನ ಟೈಮ್ ಯಾವ ಕಾರಣಕ್ಕೂ ಬರ್ಕೋಬೇಡಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಸಂಜೆ ಬನ್ನಿ, ನಿಮಗೆ ಒಂದು ಒಳ್ಳೆ ವ್ಯೂಸ್ ಕಾಣುತ್ತೆ. ಯಾಕೆಂದರೆ ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲಿಲ್ಲ, ನಿಲ್ಲಕ್ಕಾಗಲ್ಲ. 45-56 ಡಿಗ್ರಿ ಸೆಲ್ಸಿಯಸ್ಸು. ಈ ಕಲ್ಲುಗಳು ನೋಡಿ ಹಂಗೆ ಕಾಲು ಹಂಚಂಗಿರ್ತವೆ, ಕಾಲಿಟ್ಟರೆ ಹಂಗೆ ಸಿಪ್ಪರ್ ಹಾಕೋ ಸುಡ್ತಾ ಇರುತ್ತೆ. ಸಿಪ್ಪರ್ ಹಾಕೊಂಡು ಓಡಾಡ್ಬೋದು, ಇಲ್ಲಿ ತೊಂದರೆ ಇಲ್ಲ. ಬಟ್ ನನ್ ಕೇಳಿದ್ರೆ ನೀವು ಇಲ್ಲಿಗೆ ಬಂದು ತಾಜ್ ಮಹಲ್ ನೋಡೋಕ್ಕಿಂತ ವೃಂದಾವನಕ್ಕೆ ಹೋಗಿ ಅಲ್ಲಿರೋಂತಹ ಪ್ರೇಮ್ ಮಹಲ್ ನೋಡಿ, ಅದು ಇದಕ್ಕಿಂತ ತುಂಬಾ ಚೆನ್ನಾಗಿದೆ. ನಾನು ಸಜೆಸ್ಟ್ ಮಾಡೋದು ಇಲ್ಲಿಗೆ ಬರ್ತೀರಾ ಅಂದ್ರೆ ಬನ್ನಿ, ನೋಡಿ, ತೊಂದರೆ ಇಲ್ಲ. ಬಟ್ ಇಲ್ಲಿ ಯಾವುದೇ ತರ ಫೆಸಿಲಿಟಿ ಚೆನ್ನಾಗಿಲ್ಲ. ಅಲ್ಲಿ ಇದು ಕೊಡೋಕೆ ಬ್ಯಾಗ್ ಇಡಕ್ ಹೋದ್ರೆ ಅಲ್ಲಿ ಕ್ಯಾಶೇ ಕೊಡ್ಬೇಕು, 20 ರೂಪಾಯಿ ಕ್ಯಾಶ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲ್ಲ ಅಂತಾರೆ. ಆಮೇಲೆ ಇಲ್ಲಿ ಒಳಗಡೆ ಬಂದ್ರೆ ಎಲ್ಲದಕ್ಕೂ ಅಮೌಂಟ್ ಕೊಡ್ಬೇಕು. ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಪ್ರೇಮ್ ಮಹಲ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನೀವು ನೋಡ್ಲೇಬೇಕು, ಲೈಫ್ ಬಂದು ನೋಡ್ಕೊಂಡು ಹೋಗ್ತೀರ, ಬಂದು ನೋಡ್ಕೊಂಡು ಹೋಗ್ಬೋದು. ಈ ಅಲ್ಲಿಂದ ಎಂಟ್ರಿ ಅದು ತಾಜ್ ಮಹಲ್ ಒಳಗಡೆ ಅದ, ಒಳಗಡೆ ಎಂಟ್ರಿ. ಶಹಜಾನ್ನ ಗೋರಿ ನೋಡೋಕ್ಕೆ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ. ಅದಕ್ಕೆ 200 ರೂಪಾಯಿ ಟಿಕೆಟು. ನಾನು ಗೋರಿಗಿರಿ ನೋಡೋಕೆ ಹೋಗಲಿಲ್ಲ. ಬರೀ 50 ರೂಪಾಯಿ ಟಿಕೆಟ್ ತಗೊಂಡಷ್ಟು ಆರಾಮಾಗ್ತು ತಿರುಗಾಡಕ್ಕೆ. ಒಳಗಡೆ ಗೋರಿ ನೋಡಬೇಕು ಅಂದರೆ ನೀವು ಶಹಜಾನ್ ಮುಮ್ತಾಜ್ ಗೋರಿ ನೋಡ್ಕೊಂಡು ಆ ಕಡೆ ಹೋಗ್ಬೋದು. ತಾಜ್ ಮಹಲ್ ನಾನು ಆವಾಗಿಂದ ಹುಡುಕ್ತಿರೋ ದೇವಸ್ಥಾನ. ಶಿವನ ದೇವಸ್ಥಾನಕ್ಕೆ ಅಲ್ಲಿ ಯಾವುದೇ ಥರ ಎಂಟ್ರಿನೇ ಇಲ್ಲ. ಇಲ್ಲೆಲ್ಲಿ ಎಂಟ್ರಿನೇ ಕೊಟ್ಟಿಲ್ಲ. ಯಾರನ್ನು ಕೇಳಿ ಗೊತ್ತಾಗ್ತಿಲ್ಲ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಎಲ್ಲಿದೆ ಶಿವನ ದೇವಸ್ಥಾನ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರು ಕ್ವಶನ್ನೇ ಮಾಡ್ತಾ ಇಲ್ಲ. ಇಲ್ಲಿಂದ ಕೆಳಗೆ ನಮಗೆ ಯಮುನಾ ನದಿ ಸಿಗ್ತಾ ಇದೆ. ಅದೇ ಎಷ್ಟು ಸೈಲೆಂಟ ಮೂವ್ ಆಗ್ತಾಯಿದೆ ಯಮುನಾ ನದಿ. ಇದೆ ಯಮುನಾ ನದಿ. ಯಮುನಾ ನದಿಯ ದಡದಲ್ಲಿ ತಾಜ್ ಮಹಲ್ ಇರೋದು. ಇದು ಮೋಸ್ಟ್ಲಿ ಶಹಜಾನು, ಅದು ಆ ಕಡೆ ಮುಮ್ತಾಜ್ ಅಂತ ಕಾಣುತ್ತೆ. ಗೊತ್ತಿಲ್ಲ ಏನು ಅಂತ. ಒಂದು ರೌಂಡ್ ಹಾಕೋಬೋದು ಬನ್ನಿ. ನೋಡಿ ಮಾರ್ಬಲ್ಲು ಯಾವ ಥರ ಮುಟ್ಟು ನೋಡೋಣ. ಸ್ಮೂತ್ ಮಾರ್ಬಲ್ಸು. ಅದೇನಿದೆ ಗೊತ್ತಿಲ್ಲ. ಅಲ್ಲಿ ಮುಟ್ಟ ಎಲ್ಲ ಕ್ಲೋಸ್ ಆಗಿದೆ ನೋಡಿ, ಯಾಕೆ ಅಂತ ಗೊತ್ತಿಲ್ಲ. ದೂರದಿಂದ ಒಂದ್ಸಲ ನೋಡ್ಕೊಂಬಿಡಿ. ನಾವೀಗ ತಾಜ್ ಮಹಲ್ನ ಬ್ಯಾಕ್ ಸೈಡ್ ಅಂದರೆ ಹಿಂದ್ಗಡೆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಒಬ್ಬರು ಕೂಡ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ನೋಡೋಣ, ಒಳಗಡೆ ಹೋಗ್ತಾ ಇದ್ದೀನಿ, ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಶಿವನ ದೇವಸ್ಥಾನ ಇದು. ದಾರಿ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಎಲ್ಲಿ ಅಂತ ಗೊತ್ತಿಲ್ಲ. ಒಬ್ಬನೇ ಏಕಾಂಗೆ ಹೊಟ್ಟಿದ್ದೀನಿ. ನೋಡೋಣ ದೇವಸ್ಥಾನ ಸಿಗುತ್ತಾ ಅಂತ. ಇಲ್ಲಿ ಒಬ್ಬೊಬ್ಬ ಗೈಡ್ ಕೂಡ ಕರ್ಕೊಂಡು ಬರ್ತಾ ಇಲ್ಲ. ಬರೀ ಗೈಡ್ಗಳು ಬಂದಿರೋ ಗೈಡ್ಗಳೆಲ್ಲ ಏನು ಹೇಳ್ತಾರೆ, ಬರೀ ಆ ಗಾರ್ಡನ್ ನೋಡಿ, ಅಲ್ಲಿ ನೀರಿನ ಸ್ಪ್ರಿಂಕಲ್ ನೋಡಿ, ಆ ಮಸೀದಿ ನೋಡಿ, ಈ ಮಸೀದಿ ನೋಡಿ, ಅದು ಅವ್ನ ಮಸೀದಿ, ಇವನ್ ಮಸೀದಿ, 2-3 ಮಸೀದಿ. ಆ ಮಸೀದಿ ಮತ್ತು ತಾಜ್ ಮಹಲ್ ಮತ್ತು ಅವ್ನು ಶಹಜಾನ್ ಸಮಾಧಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನದಲ್ಲಿ ಏನಾಗುತ್ತೆ ಏನು ಇಲ್ಲ ಅದ್ರ ಬಗ್ಗೆ ಯಾವ ಗೈಡು ಕೂಡ ಹೇಳ್ತಾ ಇಲ್ಲ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಅದೇ ಅಲ್ಲಿಗಾದರೆ ಅಷ್ಟು 100 ಜನ ಫೋರ್ಸು, ಪೊಲೀಸು, ಸೇಫ್ಟಿ ಗಾರ್ಡು, ಸೆಕ್ಯೂರಿಟಿ ಎಲ್ಲ ಇದ್ದಾರೆ. ಇಲ್ಲಿ ಒಬ್ಬರೇ ಅಟ್ಲೀಸ್ಟ್ ನೀರು ಹಾಕೋಕ್ಕಾರ ಇದ್ದಾರೆ, ಎಲ್ಲ ಗೊತ್ತಿಲ್ಲ. ಜನಗಳು ಯಾಕೆ ಬರ್ತಿಲ್ಲ ಅದು ನನಗೆ ಗೊತ್ತಾಗ್ತಾ ಇಲ್ಲ. ದೇವಸ್ಥಾನ ಅಂದರೆ ಅಷ್ಟು ನೆಗ್ಲಿಜೆನ್ಸಿನ ಜನಕ್ಕೆ. ಏನ್ಷಿಯನ್ ಶಿವನ ದೇವಸ್ಥಾನ ಇದೆ ಅಂತ
ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ ತುಂಬ ಜನಕ್ಕೆ. ಬೋರ್ಡ್ ನೋಡಿದ್ರು ಸಹ ನೋಡಿದಾಗ ಹೋಗಿರ್ತಾರೇನೋ ಗೊತ್ತಿಲ್ಲ, ಐ ಡೋಂಟ್ ನೋ. ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಶಿವನ ದೇವಸ್ಥಾನ ನೋಡಬೇಕು, ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ನೋಡೋಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಆದರೂ ಇದ್ರ ಬಗ್ಗೆ ಯಾಕೆ ಇನ್ನೂ ವಾಯ್ಸ್ ರೈಸ್ ಮಾಡಿಲ್ಲ ನನಗೇನು ಅರ್ಥ ಆಗ್ತಿಲ್ಲ. ನನಗಿಂತ ಮುಂಚೆ ಎಷ್ಟೋ ಸಾವಿರ ಜನ ಬಂದಿರ್ತೀರ, ಕೊಟ್ಟೆ ಜನ ಬಂದಿರ್ತೀರ, ನೋಡ್ತೀರ. ಒಬ್ಬರು ಇದ್ರ ಬಗ್ಗೆ ಹೇಳಿಲ್ಲ ಅಂದರೆ ಬೇಜಾರಾಗತ್ತೆ. ಇಲ್ಲಿ ಏನು ಗೊತ್ತಾಗ್ತಾನೆ ಇಲ್ಲ, ಇದು ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಒಬ್ಬಿಬ್ರು ಬರ್ತಾಯಿದ್ದಾರೆ. ಇದು ಯಮುನಾ ನದಿಯ ತಟದಲ್ಲಿ ದೇವಸ್ಥಾನ ಇದೆ. ಏನಪ್ಪ ಪಾಳು ಬಿದ್ದುಬಿಟ್ಟಿದೆ ದೇವಸ್ಥಾನ. ಏನ್ಷಿಯನ್ ದೇವಸ್ಥಾನನ ಕಾಪಾಡೋ ರೀತಿನ ಇದು. ಪ್ರಾಚೀನ ಮಹಾದೇವ್ ಸಮಿತಿ ಸಂಜೆ ಕ್ಲೋಸಿಂಗ್ ಟೈಮ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ದೇವಸ್ಥಾನ ನೋಡಿ, ದೇವಸ್ಥಾನದ ಗತಿ ಪರಿಸ್ಥಿತಿ. ದೇವಸ್ಥಾನ ಪರಿಸ್ಥಿತಿ ನೋಡಿ ಹೇಗಾಗ್ಬಿಟ್ಟಿದೆ. ಪಾಳು ಬಿದ್ದಿರೋ ದೇವಸ್ಥಾನ ಆಗೋಗಿದೆ. ತುಂಬ ಪ್ರಾಚೀನವಾಗಿರುವಂತಹ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ತಾಜ್ ಮಹಲ್ ಆದರೆ ಯಾವ ಶತಮಾನ ಯಾರು ಕಟ್ಟಿದ್ದು, ಹೆಂಗೆ ಕಟ್ಟಿದ್ದು, ಯಾಕೆ, ಏನು, ಎಲ್ಲಿ ಕೈ ಕಟ್ ಮಾಡ್ದ, ಕಟ್ಸಿರೋ ಕೈನೆಲ್ಲ ಕಟ್ ಮಾಡ್ದ ಶಾಜಹಾನು, 2000 ಜನ ಅಂತ ಪುಸ್ತಕದಲ್ಲಿ ತುಂಬ ಓದ್ಬಿಟ್ಟಿದ್ದೀವಿ. ಬರೋ ಪುಸ್ತಕದಲ್ಲಿ ಇಲ್ಲ ದೇವಸ್ಥಾನ ಇದೆ ಅಂತ ಒಬ್ಬರು ಹೇಳಿಲ್ಲ. ಇಷ್ಟು ವರ್ಷ ನಾವು ಚಿಕ್ಕ ವಯಸ್ಸಿಂದ ಓದ್ಕೊಂಡು ಬಂದಿರೋದೆಲ್ಲ ವೇಸ್ಟು. ತಾಜ್ ಮಹಲ್ ಬರೀ ಗೋರಿ ಅಂತ ಹೇಳ್ಕೊಂಬಂದಿರೋ ಹೊರತು ಶಾಜಹಾನ ಈ ದೇವಸ್ಥಾನ ಇದೆ ಇಲ್ಲಿ ಪಕ್ಕದಲ್ಲೇ. ಇದು ದೇವಸ್ಥಾನದ ಪಕ್ಕದ ಹೆಂಗೆ ಗೋರಿ ಬರೋಕ್ಕೆ ಸಾಧ್ಯ, ಹೆಂಗಿರುತ್ತೆ? ಏನು ದೇವಸ್ಥಾನದಲ್ಲಿ ಗೋರಿ ಕಟ್ಟೋಕ್ಕೆ ಹೆಂಗೆ ಸಾಧ್ಯ ಇದ್ದು? ಅನ್ಬಿಲೀವೇಬಲ್. ನನಗೆ ಅರ್ಥನೇ ಆಗ್ತಿಲ್ಲ, ಕಂಪ್ಲೀಟ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು. ದೇವಸ್ಥಾನ ಇದೆ ಅಂತ ಯಾವ ಬುಕ್ಕಲ್ಲಿ ಹೇಳ್ಕೊಟ್ಟಿಲ್ಲ ನಮಗೆ ಇದುವರೆಗೂ, ಯಾವ ಪುಸ್ತಕದಲ್ಲಿ ಓದಿಲ್ಲ, ಯಾವ ಹಿಸ್ಟ್ರಿಲೂ ಓದಿಲ್ಲ. ಬಟ್ ಇಲ್ಲ ಶಿವನ ದೇವಸ್ಥಾನನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಯಾರು ಅನ್ನೋದು ನನಗೆ ಇನ್ನೂ ಅರ್ಥ ಆಗದೇ ಇರೋ ಪ್ರಶ್ನೆ. ನೋಡೋಣ ಫ್ಯೂಚರ್ ಏನಾರ ಮಾಡೋಲ್ವಾ ನೋಡೋಣ.